ಆಪರೇಷನ್ ಸಿಂಧೂರ ಭಾರತೀಯ ಸಂಸ್ಕೃತಿ ಭಾರತ ಮಹಿಳೆಯರು ಸಿಂಧೂರವನ್ನ ಬಹಳ ಗೌರವಿಸುತ್ತಾರೆ. ಹಾಗಾಗಿ ಯಾರ ಹಣೆ ಮೇಲೆ ಇರಬೇಕಾದಂತಹ ಸಿಂಧೂರವನ್ನ ಅಳಿಸಿದ್ರೋ ದುಷ್ಟ ಉಗ್ರರು ಅದೇ ಹೆಸರಲ್ಲಿ ಆಪರೇಷನ್ ಆಗಿದೆ. ಅದೇ ಹೆಸರಲ್ಲಿ ತಕ್ಕ ಉತ್ತರವನ್ನ ಭಾರತ ಕೊಟ್ಟಿದೆ. ಭಾರತದ ದಾಳಿಗೆ ಪಾಕ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮ್ಯಾಕ್ಸರ್ ಟೆಕ್ನಾಲಜೀಸ್ನ ಉಪಗ್ರಹ ಚಿತ್ರ ಈಗ ರಿಲೀಸ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುರಿಡ್ಕೆ ಮತ್ತು ಬಹವಲ್ಪುರದಲ್ಲಿ ಮಸೀದಿ ಮೇಲೆ ದಾಳಿಯಾಗಿರುವಂತಹ ಚಿತ್ರ ಇದು. ಭಾರತದ ದಾಳಿ ಬಳಿಕ ಈಗ ಉಗ್ರ ನೆಲೆಗಳು ಹೇಗಿವೆ? ಹಾಗಾದ್ರೆ ಉಗ್ರರಿಗೆ ನಾವು ಪೋಷಣೆನೇ ಕೊಡ್ತಾ ಇಲ್ಲ ಅಂತ ಪಾಕಿಸ್ತಾನದವರು ಹೇಳ್ತಾ ಇದ್ರು. ಅಟ್ಯಾಕ್ ನಂತರ ಸ್ಮಶಾನವಾಗಿದೆ ಉಗ್ರರ ಅಡಗುತಾಣ. ಸ್ಫೋಟದ ತೀವ್ರತೆಗೆ ಛಿದ್ರವಾಗಿದ್ದಾವೆ ಉಗ್ರರ ಕಟ್ಟಡಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಭಾರತದ ದಾಳಿಗೆ ಅಕ್ಷರಶಃ ಪಾಕ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಮ್ಯಾಕ್ಸರ್ ಟೆಕ್ನಾಲಜೀಸ್ನ ಉಪಗ್ರಹ ಚಿತ್ರ ರಿಲೀಸ್ ಆಗಿದೆ. ನಮ್ಮ ಭಾರತೀಯ ಸೇನೆ ಹಲವಾರು ಚಿತ್ರಗಳನ್ನು ಈಗ ರಿಲೀಸ್ ಮಾಡಿದೆ. ಮುರಿಡ್ಕೆ ಮತ್ತು ಬಹವಲ್ಪುರದಲ್ಲಿ ಮಸೀದಿ ಮೇಲೆ ದಾಳಿ ಆಯಿತು. ಭಾರತದ ದಾಳಿ ಬಳಿಕ ಹಾಗಾದ್ರೆ ಈಗ ಹೇಗಿದ್ದಾವೆ ಉಗ್ರ ನೆಲೆಗಳು? ಅಟ್ಯಾಕ್ ನಂತರ ಸಂಪೂರ್ಣ ಈಗ ಸ್ಮಶಾನದ ರೀತಿಯಲ್ಲಿ ಗೋಚರ ಆಗ್ತಾ ಇದೆ ಉಗ್ರರ ಅಡಗುತಾಣ. ಸ್ಫೋಟದ ತೀವ್ರತೆಗೆ ಛಿದ್ರವಾಗಿದ್ದಾವೆ ಕಟ್ಟಡಗಳು. ನಮ್ಮ ಮಿಸೈಲ್ಸ್ಗಳು ಪುಂಖಾನುಪುಂಖವಾಗಿ ಪಾಕಿಸ್ತಾನದ ಕಡೆ ಮುಖ ಮಾಡಿದ್ವು. ಮಧ್ಯರಾತ್ರಿ 1:45-2 ಗಂಟೆ ಹೊತ್ತಿಗೆ ದೊಡ್ಡ ಪ್ರಮಾಣದ ಬೆಳಕು, ಅಪಾರ ಪ್ರಮಾಣದ ಶಬ್ದ. ಏನಿದು ಮಧ್ಯರಾತ್ರಿ 2 ಗಂಟೆಗೆ ಬೆಳಕಾಯ್ತಾ ಅಂತ ಪಾಕಿಸ್ತಾನದ ಜನತೆಗೆ ಗಾಬರಿ. ಆದರೆ ನಿಜಕ್ಕೂ ಅದು ಗಾಬರಿ ಅಲ್ಲ, ಅದೊಂಥರ ದೀಪಾವಳಿ ಆಚರಣೆ ಮಾಡೋ ಲೆಕ್ಕಾಚಾರದಲ್ಲಿ, ಪಟಾಕಿಗಳು ಸಿಡಿದೋ ಲೆಕ್ಕಾಚಾರದಲ್ಲಿ ದೊಡ್ಡ ದೊಡ್ಡ ಮಿಸೈಲ್ಗಳು ಸೌಂಡ್ ಮಾಡ್ತಾ ಇದ್ವು. ಅಲ್ಲಿಯ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ದೇನೆ, ಪಾಕಿಸ್ತಾನದ ನಾಗರಿಕರಿಗೆ ಸಣ್ಣ ತೊಂದರೆಯೂ ಕೂಡ ಆಗದೆ ಕೇವಲ ನಮ್ಮ ಟಾರ್ಗೆಟ್ ಉಗ್ರರು. ಇಡೀ ಜಗತ್ತಿಗೆ ಕಾಡ್ತಾ ಇರುವಂತಹ, ನಮ್ಮ ಭಾರತಕ್ಕೂ ಕಾಡ್ತಾ ಇರುವಂತಹ ಉಗ್ರರನ್ನು ಮಾತ್ರ ನಾವು ಸಂಹಾರ ಮಾಡಲಿಕ್ಕೆ ಮೆಗಾ ಪ್ಲ್ಯಾನನ್ನು ಮಾಡಿದ್ವಿ. ಆ ಪ್ಲ್ಯಾನ್ಗೆ ಆಪರೇಷನ್ ಸಿಂಧೂರ ಅಂತ ಹೆಸರನ್ನು ಇಟ್ಟಿದ್ವಿ. ಇನ್ನು ನೋಡಿ, ದಾಳಿಗೂ ಮುನ್ನ, ಅಟ್ಯಾಕ್ ಆದ ನಂತರ ಹೇಗಿದೆ ಉಗ್ರರ ಅಡಗುತಾಣಗಳು ಅಂತ. ದಾಳಿಗೂ ಮುನ್ನ ಐಷಾರಾಮಿ ಬಂಗಲೆಗಳು, ಮಲ್ಟಿಪಲ್ ಕಟ್ಟಡಗಳನ್ನು ಕಟ್ಕೊಂಡು ಹೇಗೆ ಬೇಕು ಹಾಗೆ ಅಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ರು. ಯಾರು ಕೂಡ ಅಲ್ಲಿಗೆ ಒಳಗಡೆ ನುಸುಳೋಕ್ಕೆ ಆಗ್ತಾ ಇರಲಿಲ್ಲ. ಉಗ್ರರಿಗೆ ತರಬೇತಿಯನ್ನು ಕೊಡುವಂಥದ್ದು, ಆತ್ಮಾಹುತಿ ದಾಳಿಕೋರರಿಗೂ ಕೂಡ ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಅನ್ನೋದ್ರು ಕೂಡ ಎಲ್ಲವೂ ಕೂಡ ಇದೇ ಒಂದು ಚಿತ್ರದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಆ ಕಟ್ಟಡದಲ್ಲಿ ಟ್ರೈನಿಂಗ್ ಸಿಗ್ತಾ ಇತ್ತು. ಅಟ್ಯಾಕ್ ಆದ ನಂತರ ಸಂಪೂರ್ಣ ಈಗ ಸ್ಮಶಾನದ ರೀತಿಯಲ್ಲಾಗಿದೆ. ಪಾಕಿಸ್ತಾನ ಆಲ್ವೇಸ್ ಈಕ್ವಲ್ ಟು ಸ್ಮಶಾನ. ಇನ್ನಂತೂ ಮತ್ತೂ ಸ್ಮಶಾನ ಆಗ್ತಾ ಇದೆ. ಇನ್ನೂ ಮತ್ತೆ ದಾಳಿ ಯಾವಾಗೆಲ್ಲ ದಾಳಿ ಆಗ್ತಾ ಇದೆ, ಆ ದಾಳಿ ಆದಾಗೆಲ್ಲ ಪಾಕಿಸ್ತಾನ ಪಾತಾಳಕ್ಕೆ ಸೇರ್ತಾ ಇದೆ. ಯಾವ ರೀತಿ ನೋಡಿ, ದಾಳಿಗೂ ಮುನ್ನ ಹೇಗಿತ್ತು, ದಾಳಿ ಆದಮೇಲೆ ಯಾವ ರೀತಿಯಾಗಿ ಛಿದ್ರವಾಗಿದೆ. ಕಟ್ಟಡಗಳೆಲ್ಲ ಅವಶೇಷಗಳಡಿ ಈಗ ಸಾಕಷ್ಟು ಒಂಥರ ಸ್ಮಶಾನದ ರೀತಿಯಲ್ಲಿ ಗೋಚರ ಆಗ್ತಾ ಇದೆ. ದೊಡ್ಡ ದೊಡ್ಡ ಮಲ್ಟಿಪಲ್ ಕಟ್ಟಡಗಳು, ಒಂದೊಂದು ಮಿಸೈಲ್ಗಳು ಹೋದಂಗೂ ಕೂಡ ಅಲ್ಲಿ ಪಕ್ಕಾ ಗುರಿ ಇಟ್ಕೊಂಡು 9 ಕಡೆ ದಾಳಿ ಮಾಡಿದೆ. POK ಮತ್ತು ಪಾಕಿಸ್ತಾನದಲ್ಲಿ ಉಗ್ರರ ಅಡಗುತಾಣಗಳನ್ನೇ ಗುರಿಯಾಗಿಸಿಕೊಂಡು ನಮ್ಮ ಭಾರತ ಸೇನೆ ಮಿಸೈಲ್ ದಾಳಿಯನ್ನು ಮಾಡಿತು. ಭಾರತ ಪಾಕಿಸ್ತಾನ ಮಧ್ಯೆ ಈಗ ಯುದ್ಧದ ಕಾರ್ಮೋಡ ಆವರಿಸಿದೆ. ಭಾರತ ಪಾಕಿಸ್ತಾನದ ನಡುವೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ದಾಳಿ ಭೀತಿ ಹಿನ್ನೆಲೆಗಳಲ್ಲಿ ವಿಮಾನಗಳ ಹಾರಾಟ ಬಂದಾಗಿದೆ. ಗಡಿ ಭಾಗದ ಏರ್ಪೋರ್ಟ್ಗಳಲ್ಲಿ ಫುಲ್ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಜಮ್ಮು, ಶ್ರೀನಗರ, ಜೋಧ್ಪುರ, ಅಮೃತ್ಸರ ಇವೆಲ್ಲವೂ ಸೂಕ್ಷ್ಮ ಪ್ರದೇಶಗಳು ಅಂತ ಈಗ ಕೇಂದ್ರ ಸರ್ಕಾರವೇ ಹೇಳ್ತಾ ಇದೆ. ಜೊತೆಗೆ ಭುಜ್ ಮತ್ತು ಜಾಮ್ನಗರ ಏರ್ಪೋರ್ಟ್ಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಏರ್ಪೋರ್ಟ್ಗಳ ಸೇವೆ ತಾತ್ಕಾಲಿಕ ಸ್ಥಗಿತ. ಸದ್ಯದ ಪರಿಸ್ಥಿತಿಗೆ ವಿಮಾನ ಹಾರಾಟ ಸೂಕ್ತ ಅಲ್ಲ ಅಂತ ಮೇ 10ನೇ ತಾರೀಕುವರೆಗೂ ಗಡಿಭಾಗದ ಏರ್ಪೋರ್ಟ್ ಈಗ ಬಂದ್ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ. ನಮ್ಮ ಉದ್ದೇಶ ಯುದ್ಧ ಮಾಡೋದಲ್ಲ. ನಾವು ಈಗ ಮೊನ್ನೆ ಯುದ್ಧನೂ ಮಾಡಲಿಲ್ಲ. ನಮ್ಮ ಉದ್ದೇಶ ಉಗ್ರರ ಸಂಹಾರ ಮಾಡಬೇಕಷ್ಟೇ. ಹಾಗಾಗಿ ನಾವು ಏರ್ ಸ್ಟ್ರೈಕನ್ನು ಮಾಡಿರುವಂಥದ್ದು. ಇದು ಪಾಕಿಸ್ತಾನದವರು ತಿಳ್ಕೊಳ್ಬೇಕು. ಪಾಕಿಸ್ತಾನದವರು ಪದೇ ಪದೇ ಗಡಿ ಭಾಗದಲ್ಲಿ LOCಯಲ್ಲಿ, ಲೈನ್ ಆಫ್ ಕಂಟ್ರೋಲ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮಾಡ್ತಾ ಇದ್ದಾರೆ. ಇದು ಸದ್ಯದ ಪರಿಸ್ಥಿತಿಗೆ ಪಾಕಿಸ್ತಾನಕ್ಕೆ ಸೂಕ್ತವಲ್ಲ. ಪಾಕಿಸ್ತಾನ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಬರೋಬ್ಬರಿ 50ಕ್ಕಿಂತ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿ ಗುಂಡಿನ ಪ್ರಚೋದನೆ ಮಾಡಿದ್ದಾರೆ. ಆದರೆ ಭಾರತೀಯ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ರಣಹೇಡಿಗಳ ರೀತಿಯಲ್ಲಿ ಹಿಂಬಾಗಿಲಿನಿಂದ ಬಂದು ಫೈಟ್ ಮಾಡಲಿಕ್ಕೆ ಬರ್ತಾರೆ. ನೇರವಾಗಿ
ನಮ್ಮ ಸೈನಿಕರನ್ನು ಎದುರಿಸುವ ತಾಕತ್ತೇ ಇಲ್ಲ ಅವರಿಗೆ. ನಮ್ಮ ಹೆಮ್ಮೆಯ ಸೈನಿಕರ ಬಗ್ಗೆ ಇವತ್ತು ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ವಿದೇಶದಿಂದ ಕೂಡ ಎಲ್ಲ ವಿದೇಶಗಳಲ್ಲೂ ಕೂಡ ಇವತ್ತು ಜೈಕಾರವನ್ನು ಹಾಕ್ತಾ ಇದ್ದಾರೆ, ಶುಭಾಶಯಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ. ಯಾಕಂದರೆ ಪಾಕಿಸ್ತಾನದ ಗಡಿ ಒಳಗಡೆ ಹೋಗಿ ಮಿಸೈಲ್ಗಳ ದಾಳಿಯನ್ನು ಮಾಡಿ ಉಗ್ರರನ್ನೇ ಟಾರ್ಗೆಟ್ ಮಾಡಿ ಸುಮಾರು 9 ಅಡಗುತಾಣಗಳು 9 ಜಾಗವನ್ನು ಗುರುತಿಸಿ ಇವತ್ತು ಉಗ್ರರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಮಸೂದ್ ಅತ್ಯುಗ್ರ ಅಂತ ಅವನನ್ನು ಇವತ್ತು ಇಡೀ ವಿಶ್ವವೇ ಇವತ್ತು ಹಿಟ್ ಲಿಸ್ಟಲ್ಲಿಟ್ಟಿದೆ. ಅಂತಹ ಮಸೂದ್ ಫ್ಯಾಮಿಲಿನೇ ಇವಾಗ ಸಂಹಾರ ಆಗಿದೆ. ಅವನ ಅಕ್ಕ, ಭಾವ, ಅವನ ಮಗ, ಮಗಳು, ಅವರ ಫ್ಯಾಮಿಲಿ ಟೋಟಲ್ 10ಕ್ಕಿಂತ ಹೆಚ್ಚು ಜನ ಈಗ ಜೀವ ಬಿಟ್ಟಿದ್ದಾರೆ. ಆ ಘಟನೆ ಆದಮೇಲೆ ನಾನೂ ಸಾಯಬೇಕಿತ್ತು ಅಂತ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದ್ದ. ಆದರೆ ಇನ್ನೂ ಕಾಲ ಮಿಂಚಿಲ್ಲ, ಸಾಯಲಿಕ್ಕೆ ಇನ್ನೂ ಕೂಡ ಹಲವಾರು ಅವಕಾಶಗಳಿದ್ದಾವೆ. ನೀವು ಬೇಕಾದ್ರೆ ಆ ದಾರಿಯನ್ನು ಹಿಡ್ಕೊಳ್ಬೋದು. ಇದು ಪ್ರತಿಯೊಬ್ಬ ಭಾರತೀಯರು ಕೂಡ ಯೋಚನೆ ಮಾಡ್ತಾ ಇರುವಂತಹ ರೀತಿ. ಯಾಕೆ ಅಂದರೆ ಅನೇಕ ತಾಯಂದಿರ, ಅನೇಕ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದಂತಹ ಪರಮ ಪಾಪಿ ಇಂತಹ ಉಗ್ರರು. ಅಂತಹ ಉಗ್ರರಿಗೆ ಪೋಷಣೆ ಕೊಡ್ತಾ ಇರುವಂಥದ್ದು ಇದೇ ಪಾಕಿಸ್ತಾನ. ಈಗ ಹಲವಾರು ವಿಡಿಯೋಗಳು ಈಗ ರಿಲೀಸ್ ಆಗ್ತಾ ಇದ್ದಾವೆ. ಉಗ್ರರಿಗೆ ಆಸ್ಪತ್ರೆಗೆ ಸೇರಿಸುವಂಥದ್ದು, ಉಗ್ರರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು ಪಾಕಿಸ್ತಾನದ ಸೈನಿಕರು. ಇನ್ನು ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಜನರನ್ನು ಈಗ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಭದ್ರತಾ ಪಡೆಯಿಂದ ಗಡಿ ಭಾಗದ ಜನರು ಈಗ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದು ಭದ್ರತಾ ಪಡೆಯಿಂದ ಗಡಿ ಭಾಗದ ಜನರು ಈಗ ಶಿಫ್ಟ್ ಆಗ್ತಾ ಇದ್ದಾರೆ. ಉರಿ ಮತ್ತು ಪೂಂಚ್ ಪ್ರದೇಶದ ಸ್ಥಳೀಯರು ಈಗ ಶಿಫ್ಟ್ ಆಗ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ಜನರನ್ನ ಭಾರತೀಯ ಸೇನೆ ಈಗ ಶಿಫ್ಟ್ ಮಾಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯಲ್ಲಿ ಬರುವಂತಹ ಉರಿ, ಪೂಂಚ್, ಕುಪ್ವಾರ ಹೀಗೆ ಅನೇಕ ಪ್ರದೇಶಗಳಲ್ಲಿ ಒಂದಿಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪದೇ ಪದೇ ಪಾಕಿಸ್ತಾನದ ಸೈನಿಕರು ಗುಂಡಿನ ಒಂದು ದಾಳಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ನಮ್ಮ ಭಾರತೀಯರು ಸುಮಾರು ಒಂದು 17 ಜನ ಈಗ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ನಿನ್ನೆ ಈ ದಾಳಿ ಆದ ನಂತರವೂ ಕೂಡ ಗಡಿಭಾಗದಲ್ಲಿ ಗುಂಡಿನ ಚಕಮಕಿಯನ್ನು ನಡೆಸ್ತಾ ಇದ್ದರು ಪಾಕಿಸ್ತಾನದವರು. ರಣಹೇಡಿಗಳು, ಯಾಕಂದರೆ ಹಿಂಬಾಗಿಲಿಂದಲೇ ಬಂದವರು ಕಾದಾಟಕ್ಕೆ ಮುಂದಾಗ್ತಾ ಇರ್ತಾರೆ. ನೇರವಾಗಿ ಫೈಟ್ ಮಾಡುವಂತಹ ಯಾವುದೇ ತಾಕತ್ತಿಲ್ಲ. ಜೊತೆಗೆ ಅವ್ರ ಹತ್ರ ನಮ್ಮ ಹತ್ರ ಇರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೂ ಕೂಡ ಅವ್ರ ಹತ್ರ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ನಮ್ಮ ಗಡಿ ಒಳಗಡೆನೇ ನಿಂತ್ಕೊಂಡು ಇಲ್ಲಿಂದನೇ ಪಾಕಿಸ್ತಾನಕ್ಕೆ ನಾವು ಮಿಸೈಲನ್ನು ಬಿಡುವಂತಹ ತಾಕತ್ತು ನಮಗಿದೆ. ಅಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಹತ್ರ ಇದ್ದಾವೆ. ಆದರೆ ಪಾಕಿಸ್ತಾನದ ಹತ್ರ ಆ ಥರ ಯಾವುದೇ ರೀತಿಯಾದಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಲ್ಲ. ಇನ್ ಕೇಸ್ ಎಲ್ಲಾದರೂ ಯುದ್ಧ ಶುರುವಾದರೆ 3 ರಿಂದ 4 ದಿವಸಕ್ಕೆ ಮಾತ್ರ ಅವ್ರ ಹತ್ರ ಇಂಧನ ಇದೆ, ಆಮೇಲೆ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇವತ್ತು ಚೀನಾ ಬೆಂಬಲಕ್ಕೆ ನಿಲ್ತೀನಿ ಅಂತ ಹೇಳ್ತು, ಟರ್ಕಿ ಬೆಂಬಲಕ್ಕೆ ನಿಲ್ತೀನಿ ಅಂತ ಹೇಳ್ತು. ಅದಾದಮೇಲೆ ಈ ಒಂದು ಏರ್ ಸ್ಟ್ರೈಕ್ ಆದಮೇಲೆ ಭಾರತ ಪಾಕಿಸ್ತಾನ ಸ್ನೇಹ ಸಂಯಮದಿಂದ ವರ್ತನೆ ಮಾಡಬೇಕು ಅಂತ ಈಗ ಹೇಳಿಕೆಯನ್ನು ಕೊಡ್ತಾ ಇದೆ. ಅಂದರೆ ಚೀನಾ ಈಗ ಉಲ್ಟಾ ಹೊಡಿತಾ ಇದೆ. ಪಾಕಿಸ್ತಾನಕ್ಕೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂಥ ಚೀನಾ ಇವತ್ತು ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ. ಅಮೇರಿಕದವರು ಕೂಡ ಇದೊಂದು ಹೇಯ ಕೃತ್ಯ, ಇದೊಂದು ನಾಚಿಕೆಗೇಡಿನ ಕೃತ್ಯ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರ ಸಪೋರ್ಟ್ ನಮಗೂ ಇಲ್ಲ, ಅವರಿಗೂ ಇಲ್ಲ ಅಂತ ಅರ್ಥ ಆಯ್ತಲ್ಲಿ. ಆದರೆ ರಷ್ಯಾ ಮಾತ್ರ ನಮ್ಮ ಭಾರತದ ಪರವಾಗಿದೆ, ಇಸ್ರೇಲ್ ನಮ್ಮ ಭಾರತದ ಪರವಾಗಿದೆ, ಜಪಾನ್, ಫ್ರಾನ್ಸ್ ನಮ್ಮ ಭಾರತದ ಪರವಾಗಿದೆ. ಭಾರತ ಪಾಕ್ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ನಾಗರಿಕ ರಕ್ಷಣೆಗೆ ಕಂಟ್ರೋಲ್ ರೂಮ್ ಕೂಡ ಈಗ ಸ್ಥಾಪನೆ ಮಾಡಲಾಗಿದೆ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಆ ಕಂಟ್ರೋಲ್ ರೂಮ್ಗೆ ಕರೆ ಮಾಡ್ಬೋದು. ಜಮ್ಮು ಕಾಶ್ಮೀರದ 10 ಜಿಲ್ಲೆಗಳಲ್ಲೂ ಈಗ ಫುಲ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಂಬಾ, ಪೂಂಚ್, ರಜೌರಿ, ರಂಭಾನ್, ಉಧಂಪುರ್, ಏನೋ ರಿಯಾಸಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಕಂಟ್ರೋಲ್ ರೂಮನ್ನು ಈಗ ಸ್ಥಾಪನೆ ಮಾಡಲಾಗಿದೆ. ದಾಳಿ ಭೀತಿ ಹಿನ್ನೆಲೆ ಜನರ ರಕ್ಷಣೆಗೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಈಗ ತೆಗೆದುಕೊಳ್ತಾ ಇದೆ. ಯಾಕಂದರೆ ಭಾರತ ಪಾಕ್ ಮಧ್ಯೆ ಈಗ ಸದ್ಯದ ಪರಿಸ್ಥಿತಿ ಈಗ ವಿಷಮ ಗಾಳಿ ಬೀಸ್ತಾ ಇದೆ. ಹಾಗಾಗಿ ನಾಗರಿಕರನ್ನ ರಕ್ಷಣೆ ಮಾಡಬೇಕಾದಂತಹ ಕರ್ತವ್ಯ ಸರ್ಕಾರದ್ದು. ಹಾಗಾಗಿ ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿದೆ. ಜಮ್ಮು ಕಾಶ್ಮೀರದ 10 ಜಿಲ್ಲೆಗಳಲ್ಲೂ ಫುಲ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಬಹಳ ಮುಖ್ಯವಾಗಿ ಜಮ್ಮು ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳು ಅಂದರೆ ಸಂಬಾ, ಪೂಂಚ್, ರಜೌರಿ, ಅದರ ಜೊತೆಗೆ ರಿಯಾಸಿ ಮತ್ತು ಉಧಂಪುರ್, ಹೀಗೆ 10 ಪ್ರದೇಶಗಳನ್ನು ಈಗ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಿದೆ ಸರ್ಕಾರ. ಯಾವ ಸಂದರ್ಭದಲ್ಲಿ ದಾಳಿ ಆಗುತ್ತೋ ಗೊತ್ತಾಗಲ್ಲ. ಹಾಗಾಗಿ ಯಾವುದಕ್ಕೂ ಮುನ್ನೆಚ್ಚರಿಕಾ ಕ್ರಮವಾಗಿ ಗಡಿಯಲ್ಲಿ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಜಮ್ಮು ಕಾಶ್ಮೀರದ ಸೂಕ್ಷ್ಮ ಪ್ರದೇಶದ ಜನರನ್ನು ಈಗ ಸುರಕ್ಷಿತ ಸ್ಥಳಕ್ಕೂ ಕೂಡ ಶಿಫ್ಟ್ ಮಾಡುವಂಥ ಕೆಲಸವೂ ಕೂಡ ಭಾರತೀಯ ಸೇನೆಯಿಂದ ಆಗ್ತಾ ಇದೆ. ಯಾಕಂದರೆ ನಾವು
ಪಾಕಿಸ್ತಾನದ ನಾಗರಿಕರ ಮೇಲಾಗಲಿ ಪಾಕಿಸ್ತಾನದ ಸೈನಿಕರ ಮೇಲಾಗಲಿ ನಾವು ದಾಳಿ ಮಾಡಿಲ್ಲ. ನಮ್ಮ ಉದ್ದೇಶವೂ ಅದಾಗಿರಲಿಲ್ಲ. ನಮ್ಮ ಉದ್ದೇಶ ಕೇವಲ ದುಷ್ಟರನ್ನು ಸಂಹಾರ ಮಾಡಬೇಕು, ಉಗ್ರರನ್ನು ಸಂಹಾರ ಮಾಡಬೇಕು, ಭಾರತದ ತಾಯಂದಿರ ಕುಂಕುಮ ಅಳಿಸಿದಂತಹ ದುಷ್ಟರನ್ನು ಸಂಹಾರ ಮಾಡಬೇಕು, ಅಷ್ಟೇ ನಮ್ಮ ಉದ್ದೇಶ ಆಗಿತ್ತು. ಹಾಗಾಗಿ ಯಾರ ಹಣೆ ಮೇಲೆ ಇರಬೇಕಾದಂತಹ ಕುಂಕುಮವನ್ನು ನೀವು ಕಿತ್ಕೊಂಡ್ರೋ, ಯಾರ ಹಣೆ ಮೇಲೆ ಕುಂಕುಮ ನೀವು ರಾರಾಜಿಸಬೇಕು ಅಂತ ಇತ್ತು ಅದನ್ನು ನೀವು ಅಳಿಸಿಬಿಟ್ರೋ, ಆ ಕುಂಕುಮದ ಹೆಸರಿನ ಆಪರೇಷನ್ ಸಿಂಧೂರ್ ಹೆಸರಲ್ಲೇ ನಿಮಗೆ ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಏರ್ ಸ್ಟ್ರೈಕ್ ನಂತರವೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಕಿಸ್ತಾನ. ಪಾಪಿ ಪಾಕಿಸ್ತಾನದಿಂದ ಗುಂಡಿನ ದಾಳಿ ಮುಂದುವರಿತಾನೆ ಇದೆ. ಇದು ಸುಮಾರು 50ಕ್ಕಿಂತ ಹೆಚ್ಚು ಬಾರಿ ಜಮ್ಮು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಇನ್ನು ಉರಿ ಮತ್ತು ಪೂಂಚ್, ಕರ್ನಹ್ ಮತ್ತು ಅಕ್ನೂರ್ನಲ್ಲಿ ಈಗ ದಾಳಿ ಮುಂದುವರಿತಾ ಇದೆ. ಇವೆಲ್ಲವೂ ಕೂಡ ಗಡಿಭಾಗಗಳಲ್ಲಿ ಪಾಕಿಸ್ತಾನ ಸೇನೆಯಿಂದ ಈಗ ಫೈರಿಂಗ್ ಮಾಡ್ತಾ ಇದ್ದಾರೆ. 14ನೇ ದಿನ ಆಯಿತು ಇವತ್ತಿಗೆ. 14ನೇ ದಿನವೂ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿ ಮಾಡ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಶೆಲ್ ಅಟ್ಯಾಕ್ ಆಗ್ತಾ ಇದೆ. ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕ್ ಫೈರಿಂಗ್ ಮಾಡ್ತಾ ಇರೋದು. ನಾವು ನಿಮ್ಮ ದೃಷ್ಟಿಕೋನದಲ್ಲೇ ನಾವು ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಿದರೆ ತುಂಬ ದಿವಸ ಬೇಕಾಗಿಲ್ಲ ಪಾಕಿಸ್ತಾನವನ್ನು ಸರ್ವನಾಶ ಮಾಡಲಿಕ್ಕೆ. ಆದರೆ ನಮ್ಮ ಉದ್ದೇಶ ನಾಗರಿಕರ ಮೇಲೆ ದಾಳಿ ಆಗಲಿ ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿ ಮಾಡುವಂಥ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ನಮ್ಮ ಭಾರತಕ್ಕೂ ಸೇರಿದಂತೆ ಇಡೀ ವಿಶ್ವದಾದ್ಯಂತ, ಜಗತ್ತಿನಾದ್ಯಂತ ಯಾವೆಲ್ಲ ರಾಷ್ಟ್ರಗಳಿಗೆ ಕಂಟಕ ಆಗಿ ಪರಿಣಮಿಸ್ತಾ ಇದೆಯೋ, ಸಾಮಾಜಿಕ ಪಿಡುಕಾಗಿ ಒಂದು ಕಾಡಿಸ್ತಾ ಇದ್ದಾರೋ ಉಗ್ರರು, ಅವ್ರನ್ನ ಮಾತ್ರ ನಾವು ಸಂಹಾರ ಮಾಡಬೇಕು ಅಂತ ಹೊರಟಿದ್ದೀವಿ. ನಿನ್ನೆ ನಡೆದಂತಹ ಏರ್ ಸ್ಟ್ರೈಕ್ ಬರೀ ಪಾಕಿಸ್ತಾನಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಒಂದು ಸಂದೇಶ ರವಾನೆಯಾಗಿದೆ. ಮೋದಿ ಅದನ್ನೇ ಕೂಡ ಹೇಳ್ತಾ ಇದ್ರು. ಇಡೀ ಜಗತ್ತಿಗೆ ಈ ಒಂದು ಸಂದೇಶ ಹೋಗ್ತಾ ಇದೆ. ಯಾರೇ ಉಗ್ರತ್ವವನ್ನು ತೋರಿದ್ರೂ ಕೂಡ ಅವರಿಗೆ ಇದೇ ಪಾಠ ಆಗುತ್ತೆ ಅಂತ. ಯಾಕಂದರೆ ಇವತ್ತು ಈ ಉಗ್ರವಾದಿಗಳು ನಮ್ಮ ದೇಶಕ್ಕಷ್ಟೇ ಅಂತಲ್ಲ, ಅನೇಕ ರಾಷ್ಟ್ರಗಳಿಗೆ ಕಾಡ್ತಾ ಇದ್ದಾರೆ. ರಷ್ಯಕ್ಕೂ ಕಂಟಕ ಇದೆ, ಅಮೇರಿಕಕ್ಕೂ ಕಂಟಕ ಇದೆ, ಇಸ್ರೇಲ್ಗೂ ಕಂಟಕ ಇದೆ, ಜಪಾನ್, ಫ್ರಾನ್ಸ್, ಹೀಗೆ ಅನೇಕ ರಾಷ್ಟ್ರಗಳಿಗೆ ಇವತ್ತು ಇಂಥ ಉಗ್ರರು ಕಾಡ್ತಾ ಇದ್ದಾರೆ. ಭಾರತದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನ ಒಂದು ಕಡೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ನಾಗರಿಕ ವಿಮಾನ ಹಾರಾಟ ಈಗ ಬಂದ್ ಆಗಿದೆ. ಯಾವುದೇ ವಿಮಾನ ಹಾರಾಟ ಇಲ್ಲ. ಈಗ ಲಾಹೋರ್ ಮತ್ತು ಇಸ್ಲಾಮಾಬಾದ್ ನಿಲ್ದಾಣ ಈಗ ಕ್ಲೋಸ್ ಆಗಿದೆ. ಯಾವಾಗ ಏರ್ ಸ್ಟ್ರೈಕ್ ಆಯಿತೋ ಪತ್ರಗುಟ್ಟು ಬಿಟ್ಟಿದ್ದಾರೆ ಪಾಕಿಸ್ತಾನದವರು. ವಾಯು ಪ್ರದೇಶ ಕೂಡ ಈಗ ಬಂದ್ ಮಾಡಿದೆ ಪಾಕಿಸ್ತಾನ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮುಂದಿನ 48 ಗಂಟೆಗಳ ಕಾಲ ವಾಯು ಪ್ರದೇಶ ಬಂದ್ ಆಗುತ್ತೆ, ಅಂದರೆ 2 ದಿನಗಳ ಕಾಲ. ದಾಳಿ ಭೀತಿಯಿಂದ ವಿಮಾನ ಹಾರಾಟಗಳು ಈಗ ಬಂದ್ ಆಗಿದ್ದಾವೆ. ಯಾವುದೇ ರೀತಿಯಾದಂಥ ವಿಮಾನ ಹಾರಾಟ ಇಲ್ಲ. ತುಂಬ ಎಮರ್ಜೆನ್ಸಿ ಪರಿಸ್ಥಿತಿ ಇದೆ ಈಗ. ನಾಗರಿಕ ಮತ್ತು ವಾಣಿಜ್ಯ ಹೀಗೆ ಅನೇಕ ಲಾಹೋರ್ನ ಮತ್ತು ಇಸ್ಲಾಮಾಬಾದ್ನ ನಿಲ್ದಾಣ ಒಂದು ಕಡೆ ಕ್ಲೋಸ್ ಆಗಿದೆ, ಇನ್ನೊಂದು ಕಡೆ ವಾಯು ಪ್ರದೇಶ ಕೂಡ ಈಗ ಬಂದ್ ಆಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತಹ ಪರಿಸ್ಥಿತಿ ಆಯಿತು ಮೊನ್ನೆ ಮಿಡ್ ನೈಟಲ್ಲಿ ಅಂತ. ಇನ್ನು ನಾಗರಿಕ ಮತ್ತು ವಾಣಿಜ್ಯ ವಿಮಾನಗಳ ಹಾರಾಟ ಈಗ ಕ್ಲೋಸ್ ಆಗಿದೆ. ಯಾವುದೇ ರೀತಿಯಾದಂಥ ವಿಮಾನ ಹಾರಾಟ ಇಲ್ಲ. ಒಂದು ಕಡೆ ಈ ಏರ್ ಸ್ಟ್ರೈಕ್ ಆಗೋದಕ್ಕಿಂತ ಮುಂಚೆ ಹಂತ ಹಂತವಾಗಿ ಪಾಕಿಸ್ತಾನವನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ ಭಾರತ ಅನೇಕ ಕ್ರಮಗಳನ್ನು ತೆಗೆದುಕೊಳ್ತು. ಒಂದು ಕಡೆ ಸಿಂಧು ನದಿ ಒಪ್ಪಂದ ರದ್ದಾಯಿತು. ಅದಾದ ನಂತರ ಮೆಡಿಕಲ್ ಸೇವೆ ಏನು ಅವರಿಗೆ ನಾವು ಸಪ್ಲೈ ಮಾಡ್ತಾ ಇದ್ವಲ್ಲ, ಕ್ಯಾನ್ಸರ್ ಇರ್ಬೋದು, ಹೃದಯಾಘಾತ ಇರ್ಬೋದು, ಹಾವು ಕಡಿತ, ಚೇಳು ಕಡಿತ, ಹೀಗೆ ಅನೇಕ ಕಾಯಿಲೆಗಳಿಗೆ ನಮ್ಮಿಂದ ಔಷಧಿ ಹೋಗ್ತಾಯಿತ್ತು, ಅದು ಬಂದಾಯಿತು. ವಾಘಾ ಅಟ್ಟಾರಿ ಗಡಿ ಬಂದಾಯಿತು. ಇನ್ನು ಜಲಮಾರ್ಗವೂ ಕೂಡ ಬಂದಾಯಿತು. ಪಾಕಿಸ್ತಾನದ ಬಾವುಟ ಇರುವ ಯಾವುದೇ ಹಡಗುಗಳು ಭಾರತದ ಬಂದರಿಗೆ ಬರೋ ಹಾಗಿಲ್ಲ.